ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಯುನೀಕ್ ಆಗಿರೋವಂಥ ಒಂದು ಸಿಂಪಲ್ ಆಗಿ ಬ್ರೈಡಲ್ ಡಿಸೈನ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ನಾನಿಲ್ಲಿ 5 ಎಳೆ ಚೈನು 11ನೇ ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಸೊ ಫಸ್ಟು ಬಟ್ಟೆಗೆ ದಾರನ ಲಾಕ್ ಮಾಡಿ 5 ಚೈನ್ನ ಹಾಕಿ ನೋಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಮತ್ತೆ 4 ಚೈನ್ನ ಹಾಕಿ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ನೀವು ಲಾಕ್ ಮಾಡಬೇಕಾದ್ರೆ ಕರೆಕ್ಟಾಗಿ ಲಾಕ್ ಮಾಡಿಕೊಂಡ್ರೆ ಎಲ್ಲೂ ಯಾವುದೇ ರೀತಿ ಫ್ಲವರ್ ಥರ ಬರಲ್ಲ ಆ್ಯಂಡ್ ಸ್ಟ್ರೈಟಾಗಿ ಕೂಡ ಬರುತ್ತೆ. 4 ಚೈನ್ ಹಾಕಿ ಲಾಕ್ ಆದಮೇಲೆ 6 ಚೈನ್ ಹಾಕಿ ನೋಡಿ ಯು ಶೇಪಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹತ್ರಕ್ಕೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಮಣಿ ಹಾಕ್ತಿಲ್ಲ, ಅದರಿಂದ ನಾನು 5 4 6 ಅಗೈನ್ 4 ಅಗೈನ್ 5 ಈ ಥರ ತೊಗೊಂಡಿದ್ದೀನಿ. ಇನ್ ಕೇಸ್ ನೀವು ಇದರಲ್ಲಿ ಮಣಿ ಆ್ಯಡ್ ಮಾಡೋಂಗಿದ್ರೆ ಕಂಟಿನ್ಯೂಸ್ ಆಗಿ 5 ಚೈನೇ ಇರಲಿ, ಮಣಿ ಹಾಕಿರೋ ಜಾಗ ಬಿಟ್ಟು, ಓಕೆನಾ. ಸೊ ಇವಾಗ ಮತ್ತೆ 5 ಚೈನ್ನ ಹಾಕಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ 4 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ. 4 ಚೈನ್ನ ಹಾಕಿ ಲಾಕ್ ಮಾಡಿಕೊಂಡು ಅಗೈನ್ 6 ಚೈನ್ 3 4 5 ಆ್ಯಂಡ್ 6 ಚೈನ್ನ ಹಾಕಿ ಅದನ್ನು ಯು ಶೇಪಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಈ ಸ್ಟಿಚ್ಚನ್ನ ಹಾಕಬೇಕಾದ್ರೆ ಬಟ್ಟೆ ಉಲ್ಟಾ ಇಟ್ಕೊಂಡು ಮಾಡಿ, ಓಕೆನಾ. ಸೊ ಅದಾದಮೇಲೆ ಮತ್ತೆ ಇನ್ ಕೇಸ್ ನೀವು ಮಣಿ ಆ್ಯಡ್ ಮಾಡೋಂಗಿದ್ರೆ ಬಟ್ಟೆ ಸ್ಟ್ರೈಟ್ ಇಟ್ಕೊಂಡೇ ಮಾಡಿ. ಮಣಿ ಇಲ್ಲ ಅಂದರೆ ನಂತರ ಮಾಡ್ತಿರೋದಾದರೆ ಸ್ಯಾರಿ ಪಲ್ಲುನ ಉಲ್ಟಾ ಇಟ್ಕೊಂಡು ಮಾಡಿ. ಅದಾದಮೇಲೆ ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡಿಕೊಂಡು 5 ಚೈನ್ ಹಾಕಿ ಡಿಸೈನ್ನ ಎಂಡ್ ಮಾಡ್ತೀನಿ, ಅಂದರೆ ಈ ಫಸ್ಟ್ ಬೇಸ್ ಲೈನ್ನ ಎಂಡ್ ಮಾಡ್ತೀನಿ. ಸೊ 5 ಚೈನ್ ಬಟ್ಟೆಗೆ ಲಾಕ್ ಆದಮೇಲೆ ಸೊ ಇದು ಬೇಸ್ ಚೈನ್ ಆಗಿರುತ್ತೆ. ಬಟ್ಟೆ ಟರ್ನ್ ಮಾಡಿಕೊಂಡು ಅಂದರೆ ರೈಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಈಗ ಮತ್ತೆ 5 ಚೈನ್ ಹಾಕೋತೀನಿ. ಆಲ್ರೆಡಿ ಒಂದು ಚೈನ್ ಹಾಕಿ ಬಟ್ಟೆ ಟರ್ನ್ ಮಾಡಿರೋದ್ರಿಂದ ನಾನಿಲ್ಲಿ ಬರೀ 4 ಚೈನ್ನ ಹಾಕೋತೀನಿ. ಸೊ 5 ಚೈನ್ ಏನಾದರೂ ನೀವು ಹಾಕೋಕ್ಕೋದ್ರೆ ಉದ್ದ ಬರುತ್ತೆ ನೋಡಿ, ಈ ಥರ ಉದ್ದ ಬರುತ್ತೆ. ಕರೆಕ್ಟಾಗಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಲಾಕ್ ಬರಲ್ಲ. ಅದರಿಂದ ನಾನು ಏನು ಮಾಡ್ತೀನಿ 4 ಚೈನ್ನ ಮಾತ್ರ ಹಾಕಿ ಲಾಕ್ ಮಾಡ್ಕೋತೀನಿ. ಕೆಳಗಡೆ ನಾವೇನು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೇ ಲಾಕ್ ಮಾಡಬೇಕು, ಇನ್ಯಾವುದೇ ಕಾರಣಕ್ಕೂ ಬಟ್ಟೆಗೆ ಲಾಕ್ ಬರಲ್ಲ. ಅದಾದಮೇಲೆ ಪಕ್ಕದಲ್ಲಿರೋ 4 ಚೈನ್ ಒಳಗಡೆ 3 ಸರಿ ಸಿಂಗಲ್ ಸ್ಟಿಚ್ ಹಾಕೋಬೇಕು. ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳೆದು ಲಾಕ್ ಮಾಡ್ಕೋಬೇಕು. 3 ಟೈಮ್ ಸಿಂಗಲ್ ಸ್ಟಿಚ್ ಆದಮೇಲೆ ಈಗ ನೀಡಲ್ ಮೇಲೆ ದಾರ ತಗೊಂಡು ಈ 6 ಚೈನ್ ಒಳಗಡೆ ಕಂಬಗಳನ್ನ ಹಾಕೋಬೇಕು. ನಾನಿಲ್ಲಿ 5 ಚೈನ್ ತೊಗೊಂಡಿರೋದ್ರಿಂದ 5 ಎಳೆ ದಾರ ತೊಗೊಂಡಿರೋದ್ರಿಂದ 14 ಕಂಬನ ಹಾಕೋತೀನಿ. ನೀವೇನಾದರೂ 6 ಎಳೆ ದಾರ ತೊಗೊಂಡು ವರ್ಕ್ ಮಾಡ್ತಿದ್ರೆ 12ರಿಂದ 13 ಕಂಬ ಹಾಕೊಳ್ಳಿ ಸಾಕು, ಓಕೆನಾ. ನೋಡಿ ನೀಡಲ್ ಮೇಲೆ ದಾರ ತೊಗೊಂಡು 6 ಚೈನಲ್ಲಿ ಇನ್ಸರ್ಟ್ ಮಾಡಿ ದಾರ ಆಚೆ ಎಳ್ಕೊಂಡು 2 ಸೊ ಇದೇ ಥರ ಹೊಟ್ಟು 14 ಕಂಬನ ನಾನು ಹಾಕೋತೀನಿ. ಎಷ್ಟು ಫಿಲಪ್ ಆಗುತ್ತೋ ಅಷ್ಟು ಫಿಲಪ್ ಮಾಡಿ. ಫ್ಲವರ್ ಆಗ್ತಿದೆ ಅಂತ ಗೊತ್ತಾದರೆ 1-2 ಕಂಬನ ಕಮ್ಮಿ ಮಾಡ್ಕೊಳ್ಳಿ. ನಾವು ಹೇಳಿರ್ತೀವಿ ಅಂದ್ಬಿಟ್ಟು ಅಷ್ಟೇ ಕಂಬ ಹಾಕಬೇಕು ಅಂತ ಏನಿಲ್ಲ, ಯಾಕಂದರೆ ನಾವು ಹಾಕೋ ಚೈನ್ ಸ್ಟಿಚ್ಗೂ ನೀವು ಹಾಕೋ ಚೈನ್ ಸ್ಟಿಚ್ಗೂ ವ್ಯತ್ಯಾಸ ಇರುತ್ತೆ. ನಮಗಿಂತ ಎಕ್ಸ್ಟ್ರಾ ಬಂದರೂ ಕೂಡ ನೀವು ಹಾಕ್ಬೋದು, ಓಕೆನಾ. ಸೊ ಒಟ್ಟಿನಲ್ಲಿ ಕರೆಕ್ಟಾಗಿ ನೀಟ್ ಫಿನಿಶಿಂಗಲ್ಲಿ ಬರಬೇಕು ಡಿಸೈನ್. ಇದಾದಮೇಲೆ ಪಕ್ಕದಲ್ಲಿರೋ 4 ಚೈನ್ ಒಳಗಡೆ ಡೈರೆಕ್ಟಾಗಿ ನೀಡಲ್ಲಿ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು ಲಾಕ್ ಮಾಡಿ. ಒಟ್ಟು 3 ಟೈಮ್ಸ್ ಲಾಕ್ ಮಾಡಾದಮೇಲೆ ನೆಕ್ಸ್ಟ್ 5 ಚೈನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಒಂದು ಲಾಕ್ ಬರುತ್ತಲ್ಲ, ಈ ಲಾಕಲ್ಲೂ ಕೂಡ ಒಂದು ಸರಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಅಗೈನ್ ಚೈನ್ 5 3 4 5 ಚೈನನ್ನು ಹಾಕಿ ಕೆಳಗಡೆ 5 ಚೈನ್ ಲಾಕ್ ಮೇಲೇ ಲಾಕ್ ಮಾಡಬೇಕು. ಈ 5 ಚೈನ್ 4 ಚೈನ್ ಕೂಡ ಅಷ್ಟೇ, ನಿಮ್ಗೆ ಎಷ್ಟು ಬರ್ತಿದೆಯೋ ಅಷ್ಟು ಕರೆಕ್ಟಾಗಿ ನೋಡಿ ಹಾಕ್ಕೊಳ್ಳಿ. ಅದಾದಮೇಲೆ ಮತ್ತೆ ಪಕ್ಕದಲ್ಲಿರೋ 4 ಚೈನ್ ಒಳಗಡೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಸೊ ನಾವು ಮುಂಚೆ ಹೇಗೆ ಆರ್ಚ್ ಹಾಕಿದ್ವೋ ಇಲ್ಲೂ ಕೂಡ ಅದೇ ಥರನೇ ಕಂಟಿನ್ಯೂ ಆಗುತ್ತೆ. 3 ಟೈಮ್ ಸಿಂಗಲ್ ಸ್ಟಿಚ್ ಆದಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಈ 6 ಚೈನ್ ಒಳಗಡೆ ಕಂಬಗಳನ್ನ ಹಾಕೋಬರಬೇಕು. ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಮೊದಲನೇ ಕಂಬ ನೀವು ಅಂದರೆ ಮೊದಲನೇ ಆರ್ಚ್ ನೀವು ಎಷ್ಟು ಹಾಕಿರ್ತೀರೋ ಅಷ್ಟೇ ಕೌಂಟ್ ಕಂಬನೇ ಎಲ್ಲ ಆರ್ಚಲ್ಲೂ ಕಂಟಿನ್ಯೂಸ್ ಆಗಿ ಹಾಕಬೇಕು. ಅಷ್ಟೇ ಕೌಂಟಲ್ಲೇ ಹಾಕಬೇಕು. ಒಂದು ಹೆಚ್ಚು ಕಮ್ಮಿ ಆದ್ರೂ ಅದರಲ್ಲಿ ವ್ಯತ್ಯಾಸ ಕಾಣಿಸ್ಬಿಡುತ್ತೆ. ಆರ್ಚ್ ದೊಡ್ಡದು ಚಿಕ್ಕದು ಕಾಣಿಸ್ಬಿಡುತ್ತೆ, ಆವಾಗ ಫಿನಿಶಿಂಗ್ ಹಾಳಾಗುತ್ತೆ, ಓಕೆನಾ. ಸೊ ಮೊದಲನೇ ಆರ್ಚಲ್ಲಿ ನೀವು ಎಷ್ಟು ಕಂಬ ಹಾಕ್ತಿರೋ ಅಷ್ಟೇ ಕಂಬ ಎಲ್ಲ ಆರ್ಚಲ್ಲೂ ಬರೋ ಥರ ನೋಡ್ಕೊಳ್ಳಿ. ಸೊ ಇಲ್ಲೂ ಕೂಡ ನಾನು 14 ಕಂಬ ಹಾಕೋತಾ ಇದ್ದೀನಿ. ನೀಡಲ್ ಮೇಲೆ ದಾರ ತಗೊಳ್ಳಿ,
6 ಚೈನಲ್ಲಿ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು ಎರಡನ್ನೊಂದು ಎರಡನ್ನೊಂದು. ಸೊ ಇದೇ ಥರನೇ ಕಂಟಿನ್ಯೂಸ್ ಆಗಿ 14 ಕಂಬ ಹಾಕೋತೀನಿ. 14 ಕಂಬ ಆದಮೇಲೆ ಪಕ್ಕದಲ್ಲಿರೋ 4 ಚೈನಲ್ಲಿ ನಾನು ಡೈರೆಕ್ಟಾಗಿ ಕಂಬನ ಲಾಕ್ ಮಾಡಿ ಇನ್ನೂ 2 ಸ್ಲಿಪ್ ಸ್ಟಿಚ್ನ ಮಾಡ್ಕೋತೀನಿ. ಸಿಂಗಲ್ ಸ್ಟಿಚ್ ಅಂತಲೂ ಕರೀತಾರೆ, ಸಿಂಗಲ್ ಕ್ರೋಶ ಅಂತಲೂ ಕರೀತಾರೆ. ಸ್ಲಿಪ್ ಸ್ಟಿಚ್ನ ಮಾಡಿ ನೆಕ್ಸ್ಟ್ 5 ಚೈನ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಲಾಕ್ ಬರುತ್ತಲ್ಲ, ಆ ಲಾಕಲ್ಲಿ ಲಾಕ್ ಮಾಡಿಬಿಟ್ಟು 5 ಚೈನ್ನ ಹಾಕಿ ಕೆಳಗಡೆ ನೀವು ಬಟ್ಟೆಗಾದರೂ ಲಾಕ್ ಮಾಡ್ಬೋದು, ಇಲ್ಲ ಡಿಸೈನ್ಗಾದರೂ ಲಾಕ್ ಮಾಡ್ಬೋದು. ಇದು ಎಂಡ್ ಆಗಿರೋದ್ರಿಂದ ಬಟ್ಟೆಗೆ ಲಾಕ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ಸ್ಟಿಫಾಗಿ ಹಾಕಿದ್ದೀರಾ ನೀವು ಗಂಟು ಅಂದರೆ ದಾರಕ್ಕೇ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು 2 ಚೈನ್ನ ಹಾಕಿ ದಾರನ ಕಟ್ ಮಾಡ್ಕೊಳ್ಳಿ. ನೋಡಿ 2 ಚೈನ್ನ ಹಾಕಿ ದಾರ ಕಟ್ ಮಾಡ್ಕೊಳ್ಳಿ. ಆವಾಗ ದಾರ ಬಿಚ್ಚೋಗೋದಿಲ್ಲ, ಗಂಟು ಹಾಕುವಂಥ ನೆಸೆಸಿಟಿನೂ ಇರೋದಿಲ್ಲ. ಈ ಥರ ದಾರ ತಕ್ಕೊಳ್ಳಿ. ಸೊ ಇದು ಬಂದು ಫಸ್ಟ್ ಬೇಸ್ ಡಿಸೈನ್, ಈ ಬ್ರೈಡಲ್ ಡಿಸೈನ್ಗೆ. ಸೊ ನೆಕ್ಸ್ಟು ನಾನು ಇದರಲ್ಲಿ ನೆಕ್ಸ್ಟ್ ಕಲರ್ನ ತಗೊಂಡು ಫಸ್ಟು ಏನು ನಾವು ಚೈನ್ ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಮೇಲೆ ಒಂದು ಲಾಕ್ಗೆ ಲಾಕ್ ಮಾಡಿಕೊಂಡು 4 ಬರುತ್ತಾ 5 ಬರುತ್ತಾ ನೋಡ್ಕೊಳ್ಳಿ. ನನಗೆ ಯೂಶ್ವಲಿ ಈ ಸ್ಟೆಪ್ಪಲ್ಲಿ 4 ಚೈನ್ ಬರುತ್ತೆ. ಸೊ ನಾನು ಬರೀ 4 ಚೈನ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ನಾವು ಕಂಬ ಹಾಕೋಕ್ಕೂ ಮುಂಚೆ ಇವಾಗ ಏನು ಮಾಡಬೇಕು ಅಂದರೆ ನಾವು ನೀಡಲ್ಗೆ ಒಂದು ಮಣಿನ ಹಾಕೋಬೇಕು. 3 mm ಮಣಿನ ಹಾಕ್ತಾಯಿದ್ದೀನಿ. 3 mm ಮಣಿ ಹಾಕಿ ನೀಡಲ್ ಮೇಲೆ ದಾರ ತಗೊಂಡು ನೋಡಿ, ಈಗ ಕೆಳಗಡೆ ನಾವೇನು ಹಾಕಿರ್ತೀವಲ್ಲ ಕಂಬ, ಆ ಕಂಬದ ಮೇಲೆ ಒಂದು ಜಡೆ ಥರ ಬಂದಿರುತ್ತೆ. ಆ ಜಡೆ ಮೇಲೆ ನಾವು ವರ್ಕ್ ಮಾಡಬೇಕು. ಓಕೆನಾ? ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಈ ಸ್ಟೆಪ್ ಮಾತ್ರ ಕಂಬದ ಮಧ್ಯಗಳಲ್ಲಿ ವರ್ಕ್ ಮಾಡ್ತೀರಾ, ಅದರಿಂದ ಸರಿಯಾಗಿ ಬರೋದಿಲ್ಲ ಡಿಸೈನ್ಸು. ಕ್ರೋಶ ಇವಾಗ ಸ್ಟಾರ್ಟಿಂಗ್ ಕಲ್ತಿರೋರ್ಗೆ ಹೇಳ್ತಿದ್ದೀನಿ. ಸೊ ಜಡೆ ಮೇಲೆ ಕಂಬನ ಹಾಕಿ ನೀಡಲ್ ಮೇಲೆ ದಾರ ತಗೊಂಡು ನಾವು ಎರಡನ್ನ ಒಂದು ಮಾಡೋ ಸಮಯದಲ್ಲಿ ಈ ಮಣಿನ ಜೊತೆಗೆ ಸೇರಿಸ್ಕೊಂಡು 12 ದಾರ ಇರುತ್ತೆ ನೀಡಲ್ ಮೇಲೆ, ಅದನ್ನು ಒಂದು ಮಾಡಿಕೊಂಡು ಆಮೇಲೆ ಮತ್ತೆ 3 ಚೈನ್ನ ಹಾಕಿ ನಾವೇನು ಕಂಬ ಹಾಕಿರ್ತೀವಲ್ಲ ಆ ಕಂಬದ ಹಿಂದೆ ಹೋಗಿ ದಾರ ಎಳ್ಕೊಂಡು ಲಾಕ್ ಮಾಡಬೇಕು. ಸೊ ಪೀಕೋ ಸ್ಟಿಚ್ ಮಾಡಬೇಕು. ಓಕೆನಾ? ಈಗ ಮತ್ತೆ ಇನ್ನೊಂದು ನೀಡಲ್ ಹಾಕಬೇಕು. ನೆಕ್ಸ್ಟ್ ಕಂಬ ಬರೋಕ್ಕೂ ಮುಂಚೆ ಇನ್ನೊಂದು ಮಣಿ ಹಾಕ್ಬಿಟ್ಟು ನೀಡಲ್ ಮೇಲೆ ದಾರ ತಗೊಂಡು ಅದ್ರ ಪಕ್ಕದಲ್ಲಿರೋವಂಥ ಕಂಬದ ಮೇಲೆ ಜಡೆ ಥರ ಬಂದಿರುತ್ತಲ್ಲ ಅಲ್ಲಿ ನೋಡಿ ದಾರ ಎಳ್ಕೊಂಡಾದಮೇಲೆ 2 ದಾರನ ಒಂದು ಮಾಡೋ ಸಮಯದಲ್ಲೇ ಮಣಿನೂ ಕೂಡ ಒಂದು ಮಾಡ್ಕೊಬಿಡ್ಬೇಕು. ಆಮೇಲೆ ನೀಡಲ್ ಮೇಲೆ 2 ದಾರ ಇರುತ್ತೆ, ಅದನ್ನು ಒಂದು ಮಾಡಿ 3 ಚೈನ್ ಹಾಕೋಬೇಕು. 1 2 3 ಚೈನನ್ನು ಹಾಕಿ ಈಗ 2ನೇ ಕಂಬ ಏನು ಹಾಕಿರ್ತೀವಲ್ಲ ಆ ಮಣಿ ಮೇಲೆ ಪೀಕೋ ಸ್ಟಿಚ್ ಬರಬೇಕು. ಮಣಿ ಕೆಳಗಡೆ ನೀವು ಲಾಕ್ ಮಾಡೋ ಹಾಗಿಲ್ಲ. ಓಕೆನಾ? ಸೊ ಮತ್ತೆ ನೀಡಲ್ ಒಂದು ಮಣಿ, ನೀಡಲ್ ಮೇಲೆ ದಾರ ತಗೊಂಡು ಅದ್ರ ಪಕ್ಕದಲ್ಲಿರೋವಂಥ ಕಂಬದ ಮೇಲೆ ನಾವು ಡಬಲ್ ಕ್ರೋಶ ಮಾಡಿಕೊಂಡು ಕ್ಲೀನಾಗಿ ಅಬ್ಸರ್ವ್ ಮಾಡಿ ನಾನು ಮಣಿನ ಯಾವ ರೀತಿ ಒಳಗೆ ತಳ್ತಾ ಇದ್ದೀನಿ ಅಂತ. ಅದೇ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಲಾಕ್ ಮಾಡಿಕೊಂಡು ಪೀಕೋ ಸ್ಟಿಚ್ ಮಾಡಬೇಕು. ಪೀಕೋ ಸ್ಟಿಚ್ ಮಾಡೋದ್ರಿಂದ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಸ್ಟೆಪ್ಪಲ್ಲಿ ಎಸ್ಪೆಷಲಿ ನೀವು ಇದನ್ನು ಬೇಕಾದರೆ ದಾರಕ್ಕೇ ಡೈರೆಕ್ಟಾಗಿ ಮಣಿನ ಕೂಡ ಪೋಣಿಸ್ಕೊಂಡು ಮಾಡ್ಬೋದು. ಬಟ್ ದಾರಕ್ಕೆ ಮಣಿ ಪೋಣಿಸಿ ಮಾಡೋದ್ರಲ್ಲಿ ಮಣಿ ಏರುಪೇರು ಬರುತ್ತೆ. ಓಕೆನಾ? ಆರ್ಚ್ ಕಂಬದಲ್ಲಿ ಏರುಪೇರು ಇರುತ್ತೆ. ಈ ಥರ ಮಾಡೋದ್ರಿಂದ ಸ್ಟಿಫಾಗಿ ನಾವು ಹೆಂಗೆ ಎಣೆದಿರ್ತೀವೋ ಹಾಗೆ ಇರುತ್ತೆ, ಎಲ್ಲೂ ಏನೂ ಮಿಸ್ ಆಗಲ್ಲ, ಮಣಿನೂ ಜರುಗಲ್ಲ. ಓಕೆನಾ? ನೋಡಿ ಪೀಕೋ ಸ್ಟಿಚ್ ಮಾಡೋವಾಗ ಮಣಿ ಮೇಲ್ಗಡೆ ಲಾಕ್ ಮಾಡಬೇಕು. ಈ ಥರ ಲಾಕ್ ಮಾಡಬೇಕಾದ್ರೆ ಮಣಿ ಅಡ್ಡ ಬಂದುಬಿಡುತ್ತೆ. ಸೊ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು ನೀಡಲ್ಗೊಂದು ಮಣಿ ಹಾಕ್ಕೊಳ್ಳಿ, ನೀಡಲ್ ಮೇಲೆ ದಾರ ತೊಗೊಳ್ಳಿ. ಆಮೇಲೆ ಕಂಬದ ಮೇಲೆ ಕಂಬನ ಎಳ್ಕೊಂಡು ನೋಡಿ 2ನ್ನ ಒಂದು ಮಾಡೋ ಟೈಮಲ್ಲಿ ಮಣಿನೂ ಸೇರಿಸಿ ಒಂದು ಮಾಡಿ, ಅದಾದಮೇಲೆ 2 ಒಂದು ಮಾಡಿ 3 ಚೈನ್ನ ಹಾಕಿ ಮಣಿ ಮೇಲೆ ಪೀಕೋ ಸ್ಟಿಚ್ನ ಮಾಡೋದು. ಸೊ ಇದೇ ಥರನೇ ಎಲ್ಲ ಕಂಬಗಳ ಮೇಲೂ ಕಂಬ ಹಾಕೋಬೇಕು. ಬಟ್ ಲಾಸ್ಟಲ್ಲಿ 2 ಕಂಬ ಇರಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟಾಗಿ ನೋಡಿ, ಆವಾಗ ಡಿಸೈನ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಮಧ್ಯದಲ್ಲಿ ನೀವು ಸ್ಕಿಪ್ ಮಾಡಿದ್ರೆ ಏನೂ ಗೊತ್ತಾಗೋದಿಲ್ಲ. ನಾನು ಹೇಗೆ ದಾರ ಲಾಕ್ ಮಾಡ್ತಾಯಿದ್ದೀನಿ, ಹೇಗೆ ಡಿಸೈನ್ ಹಾಕ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಸೊ ಆದ್ದರಿಂದ ಕಂಪ್ಲೀಟ್ ವೀಡಿಯೋನ ಎಲ್ಲೋ ಸ್ಕಿಪ್ ಮಾಡದೇ ಇರೋ ಥರ ನೋಡಿ. ಒಂದು ಸರಿ ನೋಡಿ ಕಲ್ತ್ಬಿಟ್ರೆ ಅದು ಆಮೇಲೆ ನೀವು ನೆಕ್ಸ್ಟ್ ನಾನು ಡಿಕ್ಟೇಟ್ ಮಾಡೋ ಅಂತ ಇದು ಮಾಡ್ಕೊಂಡೇ ನೀವು ಹಾಕ್ಬಿಡ್ಬೋದು. ಸೊ ಎಲ್ಲ ಕಂಬಗಳಿಗೂ ಇದೇ ಥರ ನೀಡಲ್ಗೆ ಮಣಿ ಹಾಕ್ಕೊಂಡು
ಎರಡನ್ನು ಒಂದು ಮಾಡೋ ಟೈಮಲ್ಲೇ ಮಣಿನೂ ಸೇರಿಸಿ ಒಂದು ಮಾಡಿಕೊಂಡು ಆಮೇಲೆ ಇನ್ನೆರಡು ದಾರನ ಒಂದು ಮಾಡಿ ಪಿಕೋ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಸೊ ಇದೇ ಥರ ಎಲ್ಲದಕ್ಕೂ ಕಂಪ್ಲೀಟ್ ಆಗುತ್ತೆ. ಈಗ ಲಾಸ್ಟಲ್ಲಿ ನೋಡಿ ಇನ್ನೂ 2 ಬಾಕಿ ಇದೆ. ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಕಂಬಕ್ಕೆ ಮಾತ್ರ ನಾನಿಲ್ಲಿ ಮಣಿನ ಹಾಕ್ಬಿಟ್ಟು ಪಿಕೋ ಸ್ಟಿಚ್ ಮಾಡ್ತೀನಿ. ಓಕೆನಾ, ಫಸ್ಟ್ ಬರುತ್ತಲ್ಲ ಅದಕ್ಕೆ. ಸೊ ನೀಡಲ್ ಮೇಲೆ ದಾರ ತಗೊಳ್ಳಿ, ಕಂಬದ ಮೇಲೆ ಜಡೆ ಥರ ಏನು ಬಂದಿರುತ್ತಲ್ಲ ಅಲ್ಲಿ ಇನ್ಸರ್ಟ್ ಮಾಡಿ ಕಂಬ ಹಾಕ್ಬಿಟ್ಟು 3 ಚೈನ್ ಹಾಕಿ ನೀಡಲಿಂದ ದಾರ ಕಂಬದಿಂದ ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳೆದು ಲಾಕ್ ಮಾಡಿ. ಸೊ ಪಿಕೋ ಸ್ಟಿಚ್ ಆಯ್ತಲ್ವಾ. ಈಗ ಇನ್ನೊಂದು ಪ್ಲೇನ್ ಕಂಬನ ಹಾಕ್ತೀನಿ. ಸೊ ನೀಡಲ್ ಮೇಲೆ ದಾರ ತಗೊಳ್ಳಿ, ನೆಕ್ಸ್ಟ್ ಕಂಬದ ಪಕ್ಕ ಲಾಸ್ಟ್ ಕಂಬ ಏನಿರುತ್ತೆ ಅಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ಎಳ್ಕೊಂಡು ಎರಡನ್ನೊಂದು ಮಾಡ್ತೀವಿ. ಇನ್ ಕೇಸ್ ನಿಮಗಿದು ಫ್ಲವರ್ ಬರ್ತಿದೆ ಅಂದರೆ ಇದೇ ಸ್ಟೆಪ್ಪನ್ನ 3 ಕಂಬ ಹಾಕೋಷ್ಟು ಇದೆ ಅಂದಾಗ ಮಾಡಿಬಿಟ್ಟು ಲಾಸ್ಟ್ ಕಂಬನ ನೀವು ಸ್ಕಿಪ್ ಮಾಡಿ ಡೈರೆಕ್ಟಾಗಿ 4 ಚೈನ್ ಎಂಡ್ ಆಗುತ್ತಲ್ಲ, ಅಂದರೆ ನೆಕ್ಸ್ಟ್ 5 ಚೈನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಲಾಕ್ ಇರುತ್ತಲ್ಲ ಆ ಲಾಕಲ್ಲಿ ಲಾಕ್ ಮಾಡ್ಕೊಬಿಡ್ಬೋದು. ಆವಾಗ ಫ್ಲವರ್ನೆಸ್ ಬರಲ್ಲ. ಓಕೆನಾ, ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ, ಇಷ್ಟು ಬ್ಯೂಟಿಫುಲ್ ಡಿಸೈನ್ ಇದು. ಇದು ಆ್ಯಕ್ಚುಲಿ ನಾನು ಕ್ಲಾಸ್ ಮಾಡಬೇಕಾದ್ರೆ ಒನ್ ಆಫ್ ಮೈ ಸ್ಟೂಡೆಂಟ್ ಕೊಟ್ಟ ಐಡಿಯಾಯಿಂದ ಈ ಪಿಕೋ ಸ್ಟಿಚ್ನ ಮಾಡಿದ್ದು. ಇಲ್ಲ ಆ್ಯಕ್ಚುಲಿ ನಾನು ಬರೀ ಕಂಬ ಮಾತ್ರ ಮಾಡಿದ್ದೆ ಈ ಥರ ಮಣಿ ಹಾಕ್ಬಿಟ್ಟು. ಸೊ ಅದಾದಮೇಲೆ ಮತ್ತೆ 5 ಚೈನ್ನ ಹಾಕಿ ಆ 5 ಚೈನ್ ಕೆಳಗಡೆ ಏನು ಎಂಡಾಗಿರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಂಡು ಲಾಕ್ ಆದಮೇಲೆ ಇದಕ್ಕೆ ಒಂದು 3 mm ಮಣಿನ ಹಾಕ್ತಾಯಿದ್ದೀನಿ. ಮತ್ತು 3 mm ಮಣಿನ ಹಾಕ್ಬಿಟ್ಟು ನೀಡಲ್ ಮೇಲೆ ದಾರ ತಗೊಂಡು ಫಸ್ಟ್ ಕಂಬದಿಂದನೇ ಸ್ಟಾರ್ಟ್ ಮಾಡಿ. ಈ ಕಡೆಯಿಂದ ಫಸ್ಟ್ ಕಂಬದ ಮೇಲೆ ಏನು ಜಡೆ ಥರ ಬಂದಿರುತ್ತಲ್ಲ ಅಲ್ಲಿ. ಸೊ ನೋಡಿ ಈ ಥರ ನೀಡಲ್ಗೆ ಮಣಿನ ಹಾಕ್ಕೊಂಡು ಫಸ್ಟ್ ಎರಡನ್ನ ಒಂದು ಮಾಡಬೇಕಾದ್ರೇ ಮಣಿ ಹಾಕ್ಬಿಡ್ಬೇಕು ಅದ್ರ ಒಳಗಡೆ. ನೋಡಿ ಈ ಥರ ಆಗುತ್ತೆ ಅಂತಲೇ ನಾನು ಹೇಳಿದ್ದು. ಮಣಿ ಮೇಲೆ ಪಿಕೋ ಸ್ಟಿಚ್ ಬರಬೇಕು. ಓಕೆನಾ, ಈ ರೀತಿ ಪಿಕೋ ಸ್ಟಿಚ್ ಆಗಿದ ತಕ್ಷಣವೇ ಮಣಿ ಹಾಕಬೇಕು, ಕಂಬ ಹಾಕಕ್ಕೆ ಹೋಗಬೇಡಿ. ಸೊ ಒಂದು 3 mm ಮಣಿನ ಆ್ಯಡ್ ಮಾಡಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಏನು ಜಡೆ ಥರ ಬಂದಿರುತ್ತಲ್ಲ ಗ್ಯಾಪು ಅಲ್ಲಿ ನೀವು ಎರಡನ್ನ ಒಂದು ಮಾಡೋ ಟೈಮಲ್ಲೇ ಮಣಿನೂ ತಳ್ಳಿ ಇನ್ನೆರಡನ್ನು ಒಂದು ಮಾಡಿ ಆಮೇಲೆ ಮತ್ತೆ ಪಿಕೋ ಸ್ಟಿಚ್ನ ಹಾಕಿ ಆ ಕಂಬದ ಹಿಂದೆ ಮಣಿ ಮೇಲೆ ಪಿಕೋ ಸ್ಟಿಚ್ಚು ಬರಬೇಕು. ಸೊ ಅದೇ ಥರ ನನ್ನ ಬ್ಯಾಚ್ ಸ್ಟೂಡೆಂಟ್ ಹೇಳಿದ್ದಕ್ಕೆ ನಾನು ಟ್ರೈ ಮಾಡಿ ಈ ಡಿಸೈನ್ಗೆ ನಾನು ಒಬ್ಸೆಸ್ ಆಗಿಬಿಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು ನನಗೆ ಈ ಸ್ಟಿಚ್ಚು, ಈ ಥರ ಮಣಿ ಹಾಕ್ಬಿಟ್ಟು ಪಿಕೋ ಸ್ಟಿಚ್ ಹಾಕ್ತಿರೋದು. ಆ ದಾರಕ್ಕೆ ಮಣಿ ಹಾಕ್ಬಿಟ್ಟು ಪಿಕೋ ಸ್ಟಿಚ್ ಮಾಡಿದ್ದೀನಿ, ಬಟ್ ಪರ್ಫೆಕ್ಟಾಗಿ ಕೂತಿದ್ದು ನೋಡಿ ನಂಗೆ ತುಂಬ ಖುಷಿ ಆಗೋಯ್ತು ಇದು. ಸೊ ಅದಕ್ಕೇ ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ, ದಾರಕ್ಕೆ ಮಣಿ ಹಾಕಿ ಕೂಡ ಹಾಕ್ಬೋದು, ಅದರಲ್ಲಿ ಕಂಬದ ಮೇಲೆ ಮಣಿ ಜರಗ್ತಾ ಇರುತ್ತೆ. ಈ ಥರ ಮಾಡಿದಾಗ ಮಣಿ ಕರೆಕ್ಟಾಗಿ ಸ್ಟಿಫಾಗಿ ಅಲ್ಲೇ ಕೂತಿರುತ್ತೆ, ಜರುಗಾಡೋದಿಲ್ಲ. ಸೊ ಇಲ್ಲೂ ಕೂಡ ನಾನು ಲಾಸ್ಟಲ್ಲಿ 2 ಕಂಬ ಇದೆ ಅನ್ನೋವಾಗ ಒಂದು ಕಂಬಕ್ಕೆ ಮಾತ್ರ ನಾನು ಮಣಿನ ಹಾಕಿ ಪಿಕೋ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ 3 ಚೈನ್ ಹಾಕ್ಬಿಟ್ಟು ಮಣಿ ಮೇಲೆ ಪಿಕೋ ಸ್ಟಿಚ್ ಮಾಡಿಕೊಂಡು ಈಗ ಒಂದು ಪ್ಲೇನ್ ಕಂಬನ ಹಾಕ್ತಾಯಿದ್ದೀನಿ. ಎರಡನ್ನೊಂದು ಪ್ಲೇನ್ ಕಂಬ ಹಾಕಾದ್ಮೇಲೆ ಅದು ನೆಕ್ಸ್ಟು 4 ಚೈನ್ ನಾವೆಲ್ಲಿ ಎಂಡ್ ಮಾಡಿರ್ತೀವಲ್ಲ, ನೆಕ್ಸ್ಟ್ 5 ಚೈನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಒಂದು ಲಾಕ್ ಇರುತ್ತಲ್ಲ ಆ ಲಾಕಲ್ಲಿ ಲಾಕ್ ಮಾಡಿ ಮತ್ತು 5 ಚೈನ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಸೊ 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಸೊ ಮತ್ತು 2 ಚೈನ್ನ ಹಾಕಿ ನಾನು ದಾರನ ಕಟ್ ಮಾಡಿ ಡಿಸೈನ್ನ ಎಂಡ್ ಮಾಡ್ತಿದ್ದೀನಿ. ಇದಕ್ಕೆ ಮಣಿ ಹಾಕ್ಬಿಟ್ಟು ಹಾಕೋ ಹಾಗಿದ್ರೆ ನಾನು ಯಾವ ರೀತಿ ಹಾಕ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಆ ಡಿಸೈನ್ ಹಾಕಿದಾದ್ಮೇಲೆ ಈ ಥರ ಕೈಯಲ್ಲೇ ನೀವು ಸ್ವಲ್ಪ ಪ್ರೆಸ್ ಮಾಡಿ ಐರನ್ ಮಾಡೋದು ಮರಿಬೇಡಿ, ಆವಾಗ ಫ್ಲವರ್ನೆಸ್ ಹೋಗುತ್ತೆ. ಓಕೆನಾ, ಕ್ಲೀನಾಗಿ ಈ ಥರ ಇಟ್ಟರೆ ಡಿಸೈನ್ ಹಿಂಗೆ ಕಾಣುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ, ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಈ ಡಿಸೈನು. ಈ ಥರ ಹಾಕೋದ್ರಿಂದ ನಮ್ಗೆ ಯಾವುದೇ ರೀತಿಯಾದ ಚೈನ್ ಸ್ಟಿಚ್ ಎಲ್ಲ ಹಾಕಷ್ಟಿರಲ್ಲ. ಅದಕ್ಕೇ ನೋಡಿ ನಾನು ಮಣಿ ಹಾಕ್ಬಿಟ್ಟು ಹಾಕಿದ್ದೀನಿ. ನಾನು ಫಸ್ಟ್ ಚೈನ್ಗೆ 5 ಚೈನ್ 2 ಸರಿ ಹಾಕ್ಬಿಟ್ಟು ಅದಾದಮೇಲೆ ಮಣಿ ಹಾಕಿ ಅದಾದಮೇಲೆ ಮತ್ತೆ 2 ಸರಿ 5 ಚೈನ್ ಹಾಕಿದ್ದೀನಿ. ನೆಕ್ಸ್ಟ್ ಆರ್ಚ್ ಕಂಟಿನ್ಯೂ ಮಾಡಬೇಕಾದ್ರೆ ನೀವು ಮಧ್ಯದಲ್ಲಿ ಅಂದರೆ 2 ಸರಿ 5 ಚೈನ್ ಹಾಕಿ ಒಂದು ಮಣಿ ಹಾಕಿ ಮತ್ತು 3 ಸರಿ 5 ಚೈನ್ ಹಾಕಿ ಅದಾದಮೇಲೆ ಮತ್ತೆ ಮಣಿ ಹಾಕಬೇಕು. ಆಮೇಲೆ ಮಣಿಯಿಂದ ನೀವು ಈ ಥರ ಆರ್ಚ್ ಮಾಡಿ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಥರ ನಾನೇನು ಕಂಬ ಸ್ಟಿಚ್ ತೋರಿಸ್ತಿದ್ದೀನಲ್ಲ ಹಂಗೆ ಕಂಬ ಮಾಡ್ಕೋಬೋದು. ಇಲ್ಲ ಇನ್ ಕೇಸ್ ಈ ಥರ ಮಾಡಿದರೂ ಕೂಡ ನೀವು ಇದ್ರ ಮೇಲೆ ಮಣಿನ ಇಟ್ಟು ಎಮ್ಮಿಂಗ್ ಮಾಡ್ಬೋದು, ಇಲ್ಲ ಗಮ್ಮ ಕೂಡ ಸ್ಟಿಕ್ ಮಾಡ್ಬೋದು.